ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಅಯೋಧ್ಯೆಯಲ್ಲಿ ಈ ಬಾರಿ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಶ್ರೀರಾಮನ ದರ್ಶನ ಮಾಡಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಳಬಹುದು, ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು, ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ಕೂಡ ನೀವು ಪಾಲ್ಗೊಳ್ಳಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತಕ್ಕೆ. ಗುರುಗಳೇ, ಇನ್ನೇನು 2024ಕ್ಕೆ ನಾವು ಪಾದಾರ್ಪಣೆ ಮಾಡಬೇಕು, ಕೆಲವೇ ದಿನಗಳು ಉಳಿದಿದೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ನಮ್ಮ ರಾಶಿಗೆ ಹೇಗಿದೆ ನಮ್ಮ ರಾಶಿಗೆ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ. ಫಲಗಳು ಈ ವರ್ಷ ಆದ್ರೂ ನಂಗೆ ಚೆನ್ನಾಗಿರುತ್ತೋ ಇಲ್ವೋ ಅಂತ. ನೇರವಾಗಿ ಕೇಳೋದಾದ್ರೆ ಈ 2024 ದುಡ್ಡು ಮಾಡುವಂತಹ ರಹಸ್ಯ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಬೇಕಾಗಿರೋದು ಅಂತದ್ದು ಅದೇನೆ. ಮೇಷ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಇದೆ ಗುರುಗಳೇ? ಮೊದಲದಾಗಿ ಮೇಷ ರಾಶಿಯವರಿಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಅಧಿಪತಿ ಒಬ್ಬನೇ ಆಗಿರುತ್ತಾನೆ, ಕುಜನಾಗಿರುತ್ತಾನೆ. ಮೇಷ ರಾಶಿಯಾಧಿಪ ಅಂಡ್ ವೃಶ್ಚಿಕ ರಾಶಿಯ ಅಧಿಪತಿ ಕುಜ. ಈ ಎರಡೂ ರಾಶಿಗೂ ಕೂಡ 2024 ಉತ್ತರಾರ್ಧ ನಿಮಗೆ ಗುರುಬಲ ಇಲ್ಲ, ಪೂರ್ವಾರ್ಧ ನಿಮ್ಗೆ ಗುರುಬಲ ಇರುವಂತದ್ದು. ಹೇಗೆ ಅಂತಂದ್ರೆ 2024 ಮೇಯಿಂದ ಈ ಮೇಷ ರಾಶಿಗೆ 2ನೇ ಮನೆ ಗುರು ಧನಸ್ಥಾನಕ್ಕೆ ಬರುತ್ತಾನೆ. ಅದ್ಭುತವಾಗಿರ್ತಕ್ಕಂತಹದ್ದು, ಅದ್ವಿತೀಯವಾಗಿರ್ತಕ್ಕ ಹಣವನ್ನ ನೀವು ಮಾಡಿಯೇ ತೀರ್ತೀರಿ, ಬರೆದಿಟ್ಕೊಳ್ಳಿ. ಆಮೇಲೆ ವೃಶ್ಚಿಕ ರಾಶಿಯವರಿಗೆ 7ನೇ ಮನೆ ಆಗತ್ತೆ, ಸಪ್ತಮಕ್ಕೆ ಗುರು ಬರುತ್ತಾನೆ. ಅದ್ಭುತವಾಗಿರ್ತಕ್ಕಂತಹದ್ದು ಗುರುಬಲ. ವೃಶ್ಚಿಕ ರಾಶಿಯ ಮತ್ತೆ ಮೇಷ ರಾಶಿಯ ಗುರುಬಲ ಇಬ್ಬರಿಗೂ ಒಂದೇ ರೆಮಿಡಿಯನ್ನ ಕೊಡ್ತಾ ಇದ್ದೀನಿ ನಾನು. 2024ರಲ್ಲಿ ಚಾಲೆಂಜ್ ತಗೊಂಡು ನಾವೊಂದನ್ನು ಮಾಡ್ಲೇಬೇಕು ಅಂತ ಏನ್ ಮಾಡ್ಬೇಕಿರುತ್ತೆ ಅದು ಬರ್ದಿಟ್ಕೊಳ್ಳಿ. ಒಂದು ಸೈಟ್ ತಗೊಳ್ಬೇಕಾ? ಈ ವೃಶ್ಚಿಕ ರಾಶಿಯವರು ಕಟ್ಟಿಟ್ಟ ಬುತ್ತಿ. ಮನೆಯನ್ನ ತಗೊಳ್ಳೋದು, ಜಮೀನ್ ತಗೊಳ್ಳೋದು, ನೀವು ಕೈ ಕಟ್ಕೊಂಡಿದ್ರು ಕೂಡ ನಿಮ್ಮ ಹತ್ರ ಅವಕಾಶಗಳು ಬರ್ತವೆ. ಆ ಅವಕಾಶಗಳನ್ನ ಉಪಯೋಗಿಸ್ಕೋಬೇಕು. ಮತ್ತೆ ಆ ಅವಕಾಶ ಬಂದಾಗ ಮಲಗಬಾರದು. ನೀವು ಲೇಜಿ ಆಗುವಾಗಿಲ್ಲ. ಇಲ್ಲಿ ಸೋಂಬೇರಿತನ ತೋರಿಸಬಾರದು. ಸೋಮಾರಿತನವನ್ನ ಎಂದೂ ಪ್ರದರ್ಶನ ಮಾಡದೆ ನೀವು ನುಗ್ಗಿದ್ದೆ ಹಾಗಿದ್ರೆ ಮೇಷ ಮತ್ತೆ ವೃಶ್ಚಿಕ ರಾಶಿಯವರಿಗೆ ಪ್ರಮುಖವಾಗಿರ್ತಕ್ಕ ಘಟ್ಟವನ್ನ ಹೇಳ್ತಾ ಇದ್ದೇನೆ. ಕಾಳು ಮೆಣಸು, ಜೇನುತುಪ್ಪವನ್ನ ಮಂಗಳವಾರ ದಾನ ಮಾಡಿ. ಪ್ರತಿ ತಿಂಗಳಿಗೆ 1 ಬಾರಿಯಾದ್ರೂ ಕೂಡ ಜೇನುತುಪ್ಪ ಮತ್ತೆ ಆ ಕಾಳು ಮೆಣಸನ್ನ ನೀವು ದಾನ ಮಾಡ್ಕೊಳ್ತೀರಿ. ಇನ್ನ ನಿಮ್ಮ ರಾಶಿಗೆ ಸಂಬಂಧಪಡ್ತಕ್ಕಂತಹದ್ದು ಅಂಕೋಲೆ ಸ್ಟಿಕ್ ನೀವು ನೋಡಿರ್ತೀರಿ. ಅಂಕೋಲೆ ಕಡ್ಡಿ ಅಂತ ಇರುತ್ತೆ. ಆ ಅಂಕೋಲೆ ಕಡ್ಡಿಯನ್ನ ನಿಮ್ಮ ಮನೆಯಿಂದ ಹೊರಗಡೆ ಯಾವ್ದಾದ್ರು ಒಂದು ಪಾಟಲ್ಲಿ ಇಟ್ಬಿಡಿ. ಇನ್ನ ಮಾವಿನ ಎಲೆ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನ ಬರಿಬೇಕು. ನೀವು ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ನಿಮ್ಮ ತಿಜೋರ್ಲಿ ಇಟ್ಕೋಬೇಕು. ಇದು ನಿಮ್ಮ ಹಣ ಮಾಡುವ ರಹಸ್ಯ. ಸ್ವಸ್ತಿಕ್ ಚಿಹ್ನೆಯನ್ನ ಅದು ಆ ಅಮ್ಮನವರ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ನೀವು ಕುಂಕುಮಾರ್ಚನೆಯನ್ನ ಮಾಡಿ ಕರೆಕ್ಟಾಗಿ ಆ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನ ಬರೆದು ಬಿಟ್ಟು 1 ತಿಂಗಳು ಪೂರ್ಣವಾಗಿ ಅದಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋಗಿ. ಅಲ್ಲಿ ನಿಮ್ಮ ಜಾಕ್ಪಾಟ್ ಇರೋದು. ಎಲ್ಲೆಲ್ಲ ಏನಾನ ಮಾಡ್ತೀರಲ್ಲ ಅದಲ್ಲವೇ ಅಲ್ಲ, ಇದು ನೀವು ಮಾಡತಕ್ಕಂತಹದ್ದು. ಈಗ ಏನು ಈ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಇಷ್ಟನ್ನ ಮಾಡ್ಕೊಳ್ತಿರೋ, ನಂತರ ಅದನ್ನ ತೆಗೆದು ಯಾವತ್ತಾದ್ರೂ ಒಂದು ಮಂಗಳವಾರವೇ ಮಾಡಿಕೊಳ್ಳಿ. ಅದನ್ನ ತೆಗೆದು ಕೊಳ, ಬಾವಿ ಅಥವಾ ಕೆರೆ, ನದಿ ಇಂಥ ಕಡೆ ಅದನ್ನ ಹಾಕ್ಬೇಕು. ಮತ್ತೆ ತದನಂತರ ಅವತ್ತೇ ಇದನ್ನ ಮತ್ತೆ ಸ್ವಸ್ತಿಕ್ ಚಿಹ್ನೆಯನ್ನ ಬರೆಯುವಂಥದ್ದು. ನೀರ್ ಹಾಕಿ ಒಂದು ಬಡ್ಸ್ ತಗೊಂಡು ಬರೀ ಸ್ವಸ್ತಿಕ್ ಚಿಹ್ನೆ ಅಷ್ಟೇ ನೀವು ಬರೀತಿರ್ರಿ. ಆ ರೆಡ್ ಕಲರ್ ಕುಂಕುಮ ಇಷ್ಟನ್ನ ಮಾಡಿಕೊಳ್ಳಿ ಅಪ್ಪ. ನಿಮ್ಮದಾಗಿರ್ತಕ್ಕಂತಹದ್ದು ಹಣೆ ಬರಹ ನೀವೇ ಬರೆದುಕೊಂಡಂಗೆ ನಿಮಗೆ ಯಾವ ಯಾವ ಮೂಲೆಯಿಂದ ಹಣ ಬರಬೇಕಾಗಿತ್ತೋ ಅಲ್ಲಿ ಅದ್ಭುತವಾಗಿ ಹರಿದು ಬರುತ್ತೆ. ನಮ್ಗೆ ಖಂಡಿತ ಗುರುಗಳೆಲ್ಲ ಒಂದು ಕಡೆ ಮೇಷ ಹಾಗೆ ವೃಶ್ಚಿಕ ರಾಶಿಯವರಿಗೆ ಹಳೆ ಬಾಕಿಗಳೆಲ್ಲ ವಸೂಲಿ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಸಿಂಪಲ್ ಆಗಿರುವಂತಹ ರೆಮಿಡಿನ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ್. ನಿಮ್ದು ಮೇಷ ರಾಶಿ ವೃಶ್ಚಿಕ ರಾಶಿ ಆಗಿತ್ತು ಅಂತಂದ್ರೆ ಗುರುಗಳು ನಿಮ್ಗೆ ಆಲ್ರೆಡಿ ಪರಿಹಾರವನ್ನ ಕೊಟ್ಬಿಟ್ಟಿದ್ದಾರೆ ಏನ್ ಮಾಡ್ಬೇಕು ಅಂತ. ಇದನ್ನ ತಪ್ಪದೇ ಫಾಲೋ ಮಾಡಿ. ಖಂಡಿತ ಎಲ್ಲಾ ಸಮಸ್ಯೆಗಳಿಂದ ನಿಮ್ಮ ಒಂದು ಹಳೆ ಬಾಕಿಗಳು ಯಾವ ರೀತಿ ವಸೂಲಿ ಆಗುತ್ತೆ ಅನ್ನೋದ್ರ ಕೂಡ ನಿಮಗೆ ಗುರುಗಳು ತಿಳಿಸಿದ್ದಾರೆ. ಇನ್ನು ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ನಿಮ್ಮಲ್ಲಿದೆ ಅಂತಂದ್ರೆ ಚಿಂತೆ ಮಾಡಬೇಡಿ. ಅಕ್ಷಯ ವೃಕ್ಷ ನಿಮ್ಮ ಬಳಿ ಇತ್ತು ಅಂತಂದ್ರೆ ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ಕೂಡ ಹೊರಗಡೆ ಬರೋದಕ್ಕೆ ನಿಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ಮುಂದಿನ ವಿಡಿಯೋನಲ್ಲಿ ತಮ್ಮನ್ನ ಭೇಟಿ ಮಾಡ್ತೀನಿ ನಾನು. ನಮಸ್ಕಾರ.